ನಮಸ್ತೆ ಎಲ್ಲರಿಗೂ. ಇವತ್ತು ಮಂಡಾಳ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಮಗ ಬೂಸ್ಟ್ ಮಾಡ್ತೀನಿ ಅಂತ ಬಂದು ನಿಂತಿದ್ದಾನೆ ಇಲ್ಲೇ ಒಲೆ ಹತ್ರ. ನೋಡೋಣ ಹೇಗೆ ಮಾಡ್ತಾನೆ ಅಂತ. ಹಾಲು ಕಾಸಿದ್ದಿದೆ, ಅದರಲ್ಲಿ ಸಕ್ಕರೆ ಹಾಕಿ ಒಂದು ಪ್ಯಾಕೆಟ್ ಬೂಸ್ಟ್ ಹಾಕಿ 5 ರೂಪಾಯಿದ್ದು ಆ ಹಾಲಲ್ಲಿ ಬೂಸ್ಟ್ ಎಲ್ಲ ಹಾಕಿ ಕಲಿಸ್ತಾ ಇದ್ದಾನೆ. ನಿದ್ದೆ ಕಣ್ಣಲ್ಲಿ ಬಂದು ನಾ ಮಾಡ್ತೀನಿ ಅಂತ ಕೈ ಪೈ ಎಲ್ಲ ಸುಟ್ಕೊಂತ ಮಾಡ್ತಾ ಇದ್ದಾನೆ. ನೋಡಿ, ಬರೀ ಇಂಥದ್ದೇ ಒಂದು ತುಂಬ ಚೆನ್ನಾಗಾಗುತ್ತೆ ಬೂಸ್ಟು. ಹಾಲು ಅಥವಾ ಬೂಸ್ಟ್ ಕುಡಿತಾನೆ, ಚಹಾ ಕುಡಿಯೋದಿಲ್ಲ ಅವನು. ಅದಕ್ಕೆ ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಮಾಡಿದ್ದಾನೆ, ಕುಡಿದು ಟೇಸ್ಟ್ ಹೇಳ್ತಾನೆ ನೋಡಿ. ಈಗ ತಾನು ಮಾಡಿದ್ದು ತನಗೆ ಚೆನ್ನಾಗಾಗಿರ್ತೈತೆ ಅವನಿಗೆ. ಚೆನ್ನಾಗೇ ಇತ್ತು. ಈಗ ಟ್ಯೂಷನ್ಗೆ ಹೋಗೋಕೆ ರೆಡಿ ಆಗ್ತಾನೆ ಅವನು. ಹೋಗ್ರಿ, ನಾವು ಮಂಡಾಳ ಒಗ್ಗರಣೆ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣಲ್ಲ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈರುಳ್ಳಿ ಹಾಕಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಒಂದು 4 ಮೆಣಸಿನ್ಕಾಯನ್ನು ಹಾಕಿ ಸ್ವಲ್ಪ ಹೊತ್ತು ಕಲಸಿ ಬೆನೆವರೆಗೂ ಟೊಮಾಟೊ ಹಾಕಿ ಲಾಸ್ಟಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ತೆಳಗ ಮ್ಯಾಗ ಮಾಡಿ ಸ್ವಲ್ಪ ಉಪ್ಪು ಹಾಕಿದರೆ ಜಲ್ದಿ ಬೆನ್ನುತ್ತೆ. ಅದಕ್ಕೆ ಉಪ್ಪು ಹಾಕಿ ಬೆನೆಸಿ ಲಾಸ್ಟಿಗೆ ಅರಿಶಿನ ಹಾಕಿ ಕಲಿಸಿ ನಾನಿಲ್ಲಿ ಮಂಡಾಳನ್ನು ತೋಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ತೋಸೋದಲ್ಲ, ಹಾಗೆ ಸ್ವಲ್ಪ ಮೇಲೆ ಧೂಳು ಗೀಳು ಇರುತ್ತಲ್ಲ ಅದನ್ನೆಲ್ಲ ಅವ್ರಿಗೆ ಸ್ವಲ್ಪ ಹಾಕಿ ತೆಗಿಬೇಕು. ಎಲ್ಲವನ್ನು ಹಾಗೆ ಮಾಡ್ಕೊಳ್ಳಿ. ನೀವು ಎಷ್ಟು ಜನ ಇದ್ದೀರಿ ಮನೇಲಿ ನೋಡಿಕೊಂಡು ಮಾಡಿ. ನಾವು 3 ಜನಕ್ಕೆ ಮಾಡ್ತಾಯಿದ್ದೀನಿ. ಮಂಡಾಳ ಎಲ್ಲ ತೋರಿಸಿ ರೆಡಿ ಇಟ್ಕೊಂಡ್ಮೇಲೆ ಸ್ವಲ್ಪ ನಾನು ಪುಟಾಣಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಇನ್ನು ಹುಳಿನ ಮತ್ತು ಇನ್ನೊಮ್ಮೆ ಬಿಸಿ ಮಾಡಿ ಅದು ನೆನೆಸೋದ್ರಿಗೆ ತಣ್ಣಗಾಗಿರ್ತೈತೆ. ಸ್ವಲ್ಪ ಬಿಸಿ ಮಾಡಿ ಅದನ್ನ ಮಂಡಾಳಿಗೆ ಹಾಕಿ ಪುಟಾಣಿ ಹಿಟ್ಟು ಮಂಡಾಳ ಎಲ್ಲ ಕಲಸಿರ್ತೀವಲ್ಲ ಅದಕ್ಕೆಲ್ಲ ಹಾಕಿ ಚೆನ್ನಾಗಿ ಕಲಿಸಿ ಈಗ ನೀವು ಸರ್ವ್ ಮಾಡಬೇಕು. ನನ್ನ ಮಗನಿಗೆ ಹಾಕಿ ಕೊಟ್ಟಿದ್ದೀನಿ. ಅವ ಹೇಗಿದ್ದು ಚೆನ್ನಾಗಿದೆ ಅಂತಾನೆ ಟ್ಯೂಷನ್ಗೆ ಹೋಗಿ ಬಂದು ತಿಂತಾಯಿದ್ದಾನೆ. ಹಾಗೆ ಬಟ್ಟೆ ಇಸ್ತ್ರಿ ಮಾಡ್ಕೊಳ್ಳೋದಿತ್ತು, ಒಂದು ಸ್ವಲ್ಪ ಎಲ್ಲ ಮಾಡಿ ಇಟ್ಕೊತಾ ಇದ್ದೀನಿ. ಇವತ್ತು ತುಂಬ ಇತ್ತು ಮಾಡೋದು. ಒಂದು ವಾರಕ್ಕೊಮ್ಮೆ ನಾನು ಮಾಡೋದು ಇಸ್ತ್ರಿನ. ಅದೆಲ್ಲ ಮಾಡಿ ಚೆನ್ನಾಗಿ ಮಡಚಿ ಎತ್ತಿಟ್ಕೊತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನಾನು ವಿಡಿಯೋ ಎಲ್ಲ